ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಡ್ರೈವ್ ಕೋಲಾಹಲ ಸಿಕ್ಕಾಪಟ್ಟೆ ಜೋರಾಗಿದೆ. ಪ್ರಜ್ವಲ್ ರೇವಣ್ಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನಿಂದ ಅಮಾನತಾಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ದೇವೇಗೌಡರ ಮೊಮ್ಮಗನನ್ನ ಜೆಡಿಎಸ್ ಪಕ್ಷದಿಂದ ತೆಗೆದು ಹಾಕತ್ತಾ? ಆ ಬಗ್ಗೆ ಒಂದು ರಿಪೋರ್ಟ್ ಹೇಳಿದೆ. ಜೆಡಿಎಸ್ನಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಕೋಲಾಹಲ. ದೇವೇಗೌಡರ ಮೊಮ್ಮಗ ಸಸ್ಪೆಂಡ್ ಆಗ್ತಾರಾ? ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ವಿಡಿಯೋವೊಂದು ಭಾರಿ ಸದ್ದು ಮಾಡ್ತಿದೆ. ಇದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಪೆನ್ ಡ್ರೈವ್ ಬಾಂಬ್ ಸ್ಫೋಟವಾಗ್ತಿದ್ದಂತೆ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಜೆಡಿಎಸ್ನಿಂದ ಅಮಾನತು ಮಾಡುವಂತೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರು ದೇವೇಗೌಡರಿಗೆ ಪತ್ರ ಬರೆದಿದ್ದಾರೆ. ಕಂದಕೂರು ಪತ್ರದಲ್ಲೇನಿದೆ? ಅಶ್ಲೀಲ ವಿಡಿಯೋದಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. ಮೇಲ್ನೋಟಕ್ಕೆ ಪ್ರಜ್ವಲ್ ತಪ್ಪಿತಸ್ಥರಂತ ಭಾವನೆ ಇದೆ. ಪ್ರಜ್ವಲ್ ರೇವಣ್ಣರನ್ನ ಅಮಾನತು ಮಾಡಬೇಕು. ದೇವೇಗೌಡರಿಗೆ ಶಾಸಕ ಶರಣಗೌಡ ಕಂದಕೂರು ಪತ್ರ ಬರೆದಿದ್ದಾರೆ. ಇದೇ ವೇಳೆ ನಾಳೆ ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ ಈ ಸಭೆಯಲ್ಲಿ ಚರ್ಚೆಗೆ ಬರಲಿದೆ. ಇನ್ನು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸಹ ಪ್ರಜ್ವಲ್ ತಪ್ಪು ಸಾಬೀತಾದರೆ ಪಕ್ಷದಿಂದ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. SIT ರಚನೆ ಆಗಿದೆ. SIT ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು. ತಪ್ಪು ಮಾಡಿದರೆ ಪಕ್ಷಕ್ಕಾದ ಮುಜುಗರವನ್ನ ತಪ್ಪಿಸೋಕೆ ಜೆಡಿಎಸ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ? ದೇವೇಗೌಡರ ಮೊಮ್ಮಗನನ್ನ ಜೆಡಿಎಸ್ ಸಸ್ಪೆಂಡ್ ಮಾಡುತ್ತಾ? ನಾಳೆ ಗೊತ್ತಾಗಲಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ ವೀಕ್ಷಕರೇ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೇವೆ. ಅದೇ ರೀತಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೂ ಕೊಟ್ಟಿದ್ದೇವೆ. ಬಹಳ ಫೇಮಸ್ ದಾವಣಗೆರೆ ಬೆಣ್ಣೆ ದೋಸೆ. ಎಸ್, ಅದಕ್ಕೂ ಮುಂಚೆ ನೋಡ್ರಿ, ಜನ BJP ಬೇಕು ಅಂತಾರ, ಕಾಂಗ್ರೆಸ್ ಅಂತಾರ, ಏನಂತಾರೆ, ಜನರ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡೋಣ. ಎಸ್ ನೋಡಿ, ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದೊಳಗೆ ಜನ ದಾವಣಗೆರೆಯಲ್ಲಿ ಯಾವ ಪಕ್ಷವನ್ನು ಬಯಸ್ತಾರೆ ನೋಡೋಣ ಬನ್ನಿ. ನಮಸ್ಕಾರ ಅಣ್ಣ, ಆರಾಮ? ಊಟ ಮಾಡ್ತಾ ಇದ್ದೀರಾ? ಮಾಡ್ತೀನಿ, ಬರೀ ಊಟ ಮಾಡೋಣ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಏನು ಹೆಸರು ನಿಮ್ದು? ಲಿಂಗರಾಜ್ ಅಂತೇಳಿ. ಲಿಂಗರಾಜ್ ಅವರೇ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ದಾವಣಗೆರೆಯಲ್ಲಿ ಏನು ಬಯಸ್ತೀರಿ? BJP ಬಯಸ್ತೀನಿ. BJP ಯಾಕ್ರಿ BJP ಬಯಸ್ತೀರಾ? ಮೇಲೆ ನಮ್ಮ ಬಾಸ್ ಇದ್ದಾರೆ. ಬಾಸ್ ಮೇಲೆ ಕೆಳಗಡೆ ಬೇಡ, ಅಲ್ಲಿದ್ರೆ ಸಾಕು. ನಮ್ಗೆ ಮೇಲಿದ್ರೆ ಸಾಕು. ಯೂತ್ಸ್ ಎಲ್ಲ ಹಾಕದೆ ಅವರಿಗೆ. ಯಾಕೆ ಮೋದಿ ಬರ್ಬೇಕು ಅನ್ಕೋತೀರಾ? ದೇಶದ ರಕ್ಷಣೆ ಫಸ್ಟ್. ನಾವ್ ಹೆಂಗಾರ ಇಲ್ಲಿ ದುಡ್ಕೊಂಡ್ ತಿಂತೀವಿ, ಹೌದ್ರಾ? ದುಡ್ಕೊಂಡ್ ನಾವು ದುಡಿದ್ರೆ ನಾವು ತಿಂತೀವಿ ಅಷ್ಟೇ. ಏನ್ ಫ್ರೀ ಕೊಟ್ರೆ ಏನು ಹಂಗಂತೀರಾ? ಹೌದು. ದೇಶ ರಕ್ಷಣೆ ಇದ್ರೆ ಎಲ್ಲ ಚಲೋ ಅಂತೀರಾ? ಹೌದು. ಏನಂತೀರಪ್ಪ ನೀವು? ಬಪ್ಪ ನೀನ್ ನಾಚಿಕ ಬೇಡ ನೀನು. ಹೇಳಿ, ಆಯ್ತು ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ ಬ್ರೋ ನೀವು? ಬಿಜೆಪಿ ಬಂದ್ರೆ. ನೀವು ಬಿಜೆಪಿ ಯಾಕೆ BJP ಇರ್ಬೇಕು ಅನ್ಕೋತೀರಾ? ದೇಶ ಉದ್ಧಾರ ಆಗ್ಬೇಕಪ್ಪ ಅಂದ್ರೆ ಅದೇ ಇರ್ಬೇಕು ನಮ್ಗೆ. ಇಲ್ಲ ಅಂದ್ರೆ ಹಾಳಾಗ್ಬಿಡುತ್ತೆ. ಹೆಂಗ್ ಹಾಳಾಗುತ್ತೆ? ಸರ್ಕಾರ ಬಂದು ನೋಡ್ರಿ, ಏನ್ ಇಲ್ದಂಗೆ ಆಗ್ಬಿಡತ್ ನೋಡಿ. ಏನ್ ಉದ್ಧಾರ ಐತಿ? 2,000 ರೂಪಾಯಿ ಕೊಡ್ತಾನೆ ಅಷ್ಟ ಅವನ. ಅದರಿಂದ ಎಷ್ಟು ಲಾಭ ಜಾಸ್ತಿ ಎಷ್ಟು ಮಾಡ್ಯಾನ? ಐಟಮ್ಗಳೆಲ್ಲ ಯಾವ್ಯಾವ ಎಷ್ಟೆಷ್ಟಿಗೆ ಇರವ ಮತ್ತೆ ಹಂಗಂತೀರಿ? ಏನ್ ಲಾಸ್ ಆಗ್ತೈತೆ? ಹಂಗಾರೆ ಹೆಂಗ್ ಲಾಸ್ ಆಗ್ತೈತೆ? ಈ ಸಲ ಗೆಲ್ತಾರ ಬಿಜೆಪಿ ಪ್ರಧಾನಮಂತ್ರಿ? ಎಷ್ಟು ಸೀಟ್? ಆಕ್ಚುಲಿ ಎಷ್ಟಾರ ಸೀಟ್ ಆಗ್ಲಿ ಅವರೇ ಬರೋದು. ಹೌದು. ಮೋದಿಜಿಗೆ ಸರ್ ನಮಸ್ಕಾರ ರೀ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ನಮ್ಮ BJP ಪಕ್ಷ. BJP ಬರ್ಬೇಕು. ಯಾಕೆ ಬರ್ಬೇಕು? ನಾವು ಡ್ರೈವರ್ಗಳು ಸಹ ಎಲ್ಲ ಬಂದ್ ಮಾಡ್ಯಾರ. ನಮ್ದು ಡ್ರೈವರ್ ಯಾರು ಏನ್ ಬಂದ್ ಮಾಡ್ಯಾರ? ನಮ್ಮ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಕಾಂಗ್ರೆಸ್ ಅವ್ರು ಬಂದ್ ಮಾಡ್ಯಾರ. ಬಸ್ ಫ್ರೀ ಮಾಡಿದ್ರಿ ನಮ್ಮಂತ ಡ್ರೈವರ್. ಬಸ್ ಫ್ರೀ ಮಾಡ್ಬಿಟ್ಟು ಎಲ್ಲ ಟ್ರಿಪ್ ಹೊಡ್ಯಾಕ ಹೊಂಟಾರ. ನಿಮ್ದು ಎಲ್ಲ ಬಂದಾಗೈತಿ. ಹೌದು. ಒಟ್ಟು ಈ ಸಲ BJP ಹಾಕ್ತಿರಿ ಒಟ್ಟು? ಆಗ್ತೀವಿ. ಅವರೇ ಗೆಲ್ಬೇಕಾ? ಹೌದು. ಮೋದಿ ಎಷ್ಟು ಏಜು? ನನಗೆ 19. ವೋಟರ್ ಐಡಿ ಬಂದೈತಾ? ಬಂದಿದೆ. ವೋಟ್ ಹಾಕ್ತಿದ್ಯಾ? ಓಟ್ ಹಾಕ್ತಿ. ಯಾವಾಗ ವೋಟ್ ಹಾಕ್ಬೋದು ನೀಗ? ಈ ಫಸ್ಟ್ ವೋಟ್.
ಫಸ್ಟ್ ಓಟೇ ಮೋದಿ. ಮೋದಿ. ಯಾಕೆ ಮೋದಿ ಅಂತ ಡಿಸೈಡ್ ಮಾಡಿದೆ? ಅವರೆಲ್ಲ ಇದೆಲ್ಲ ಕಂಪ್ನಿ ಇದು ಮಾಡ್ತಿದಾರ ಹಂಗೆ. ಕಂಪ್ನಿ ಒಳ್ಳೆ ಒಟ್ಟು ಇಲ್ಲ ಗೀರಿ ಎಲ್ಲ ಇದು ಮಾಡ್ತಾ ಇದಾರೆ. ನೀರು ಕಾಂಗ್ರೆಸ್ ಬಂದಾಗ ಇಲ್ಲಿಗೆ ಎಲ್ಲಿ ಬಂದಿತ್ತಳಪ್ಪ ನೀರು? ಬರಗಾಲ ಹೌದಲ್ಲ? ಕಾಂಗ್ರೆಸ್ ಯಾಕ್ರಿ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ ನಮ್ಮ ಅವ್ರು 3 ಟೈಮ್ ಚಾನ್ಸ್ ಕೊಟ್ಟಾರ, ಈಗ 4ನೇ ಟೈಮ್ ಇವ್ರಿಗೆ ಕೊಡ್ತಾವ ಅಷ್ಟೇ. 3 ಟೈಮಾ? ಯಾರಿಗೆ 3 ಟೈಮ್? 2 ಟೈಮ್ ಕಣ್ರಿ. 2 ಟೈಮಾ 3 ಟೈಮು? 2 ಟೈಮು 10 ವರ್ಷ. ಈಗ ನೆಕ್ಸ್ಟ್ ಇವ್ರಿಗೆ ಕೊಡ್ತಾರ ಅಷ್ಟೇ. ಇವ್ರಿಗೆ ಕೊಡ್ತಾರೆ. ಹಂಗ್ಲೆಕ್ಕ ಕಂಡ್ರೆ ಕಾಂಗ್ರೆಸ್ ಅವ್ರು 70 ವರ್ಷ ಆಳಿದ್ರಪ್ಪ. ಅದು ಅವ್ರದ್ದು ನಾವು ಅವಾಗ ಹುಟ್ಟಿದ್ದಿಲ್ಲ. 21ರಲ್ಲಿ ಎಷ್ಟಾಯ್ತು? 14 ಸಲ ಅವಕಾಶ ಇದೆ. 14 ಈ ಸರಿ ಏನೋ ಒಂದು ಚಾನ್ಸ್ ಕೊಡೋಣ ಅಂತ. ಇನ್ನೊಂದ್ಸಲ ಚಾನ್ಸ್ ಕೊಟ್ಟು ನೋಡೋಣ. 10 ವರ್ಷ ಯಾಕೋ ಬೋರ್ ಆಯ್ತು ಅಂತೀರ? ಕಾಂಗ್ರೆಸ್ ಒಂದ್ಸಲ ಹೋಗೋಣ ಅಂತ. ಏನ್ರಪ್ಪ? ನಮ್ ಬಿಜೆಪಿ ಸರ್ಕಾರ ಬಂದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ. ಅಂದ್ರೆ ನಿಮ್ಮ ಇಷ್ಟ. ಓಟ್ ಹಾಕೋದಾದ್ರೆ ಬಿಜೆಪಿಗೆ ಓಟ್ ಹಾಕ್ರಿ. ಏನು ಇಲ್ಲ ಅಂದ್ರೆ ಬಿಟ್ಬಿಡಿ ಯಾರಿಗೂ ಹಾಕ್ಲೇಬೇಡಿ. ಬಿಡ್ರಿ ಏನಾಗಲ್ಲ. ಕಾಂಗ್ರೆಸ್ಗೆ ಹಾಕೋರು ಇರ್ತಾರಪ್ಪ. ಇಲ್ಲ ಕಾಂಗ್ರೆಸ್ಗೆ ಹಾಕೋರು ನಿಮ್ಗೆ ಏನಾಯ್ತು ನಮ್ಮ ಬರಗಾಲ ಬೇಕು ಅಂದ್ರೆ ಈಗ ಒಳಗೆ ನೀರು ಎಷ್ಟಿದೆ? ಬಿಜೆಪಿ ಸರ್ಕಾರ ಇದ್ದಿದ್ರೆ ಮರಿತಿತ್ತು. ತುಂಬಾ ಇರಿತತ್ತು. ಈಗ ಎಷ್ಟಿದೆ? ಆಯ್ತು ಬಿಡ್ರಿ, ಆಯ್ತು. ಒಟ್ಟು ನಿಮಗೆ ಬಿಜೆಪಿ ಬರ್ಬೇಕು. ಹೇಳೋಣ ಕಾಂಗ್ರೆಸ್. ನಿಮ್ಮ ಹೆಸರೇನು? ಪ್ರಕಾಶ್ ಅಂತ. ಪ್ರಕಾಶ್ ಅವರೇ, ಪ್ರಕಾಶಮಾನವಾಗಿ ಉಳಿತಾ ಇದ್ದೀರಾ. ಹಬ್ಬ ಇವತ್ತು, ಅದಕ್ಕೆ ಪ್ರಕಾಶಮಾನವಾಗಿ ಉಳಿತಾರ ಹಬ್ಬ. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ? ಒಟ್ಟು ಅಭಿವೃದ್ಧಿ ಪಕ್ಷ ಬಂದ್ರೆ ಅಭಿವೃದ್ಧಿ ಪಕ್ಷ ಯಾವ್ದು? ಬಿಜೆಪಿ ಪಕ್ಷ. ಕಾಂಗ್ರೆಸ್ ಅಂತ ಹೇಳ್ದಂಗಿತ್ತು. ಯಾವಾಗಂದ್ರಿ? ರೆಕಾರ್ಡ್ ಆಗೈತೆ. ಅಲ್ಲೆಲ್ಲ ತೋರ್ಸ್ಕತ್ತೀವಿ. ಕರೆಕ್ಟಾಗಿ ಹೇಳಿ, ಯಾವ ಪಕ್ಷ ಬರ್ಬೇಕು? ಬಿಜೆಪಿನೇ ಬರಕ್ರಿ. ಯಾಕೆ ಬಿಜೆಪಿ ಬರ್ಬೇಕು? ಕಾಂಗ್ರೆಸ್ ಬೇಡವಾ? ನೀರು ಮಳೆಗಾಲ ಯಡಿಯೂರಪ್ಪಂಕಿಂತ ಬೊಮ್ಮಾಯಿ ಬಹಳ ಬಲ ಆತು ಮಳೆಗಾಲ, ಹಂಗಾಗಿ ಅದು ಅಭಿವೃದ್ಧಿ ಅಂತ ನಮಗೆ. ಪ್ರಭಾ ಮೇಡಮ್ ಅಲ್ಲ ರೀ, ಅಲ್ಲಿ ಕೇಂದ್ರ ಇದು ದೇಶೀಯ ಚುನಾವಣೆ ಐತಿ. ಮೋದಿನ ಕಾಂಗ್ರೆಸ್? ಪ್ರಭಾ ಮೇಡಮ್ ಕಾಂಗ್ರೆಸ್. ಅಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು? ಕಾಂಗ್ರೆಸ್ ಅಲ್ಲ ಅಂದ್ರೆ ನೀವು ಪೂರ್ತಿ ಪ್ಯೂರ್ ಕಾಂಗ್ರೆಸ್ ಅಂತ ಹೇಳ್ತೀವಿ. ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್, ಅಲ್ಲಿ ಬಿಜೆಪಿ ಅಲ್ಲ, ಪ್ಯೂರ್ ಕಾಂಗ್ರೆಸ್. ಹಂಗ ಅರ್ಧ ಕೇಳಿದ್ದಾನು. ಬಿಸ್ಲು ಜಾಸ್ತಿ, ಎಲ್ಲ ತಲೆ ಮೇಲೆ ಟವಲ್ ಹಾಕೊಂಬಂದು, ಅಣ್ಣ ಹೆಲ್ಮೆಟ್ ಹಾಕೊಂಬಂದು. ಆಯ್ತು, ಬಹಳ ಸುರಕ್ಷತೆ. ದೇಶ ಎಷ್ಟು ಸುರಕ್ಷತೆ ಇರಬೇಕು? ಯಾರು ಬರ್ಬೇಕು? ನಮಗೆ ಕಾಂಗ್ರೆಸ್. ಇನ್ನೇನು ಯಾರಿಗೆ ಕೇಳ್ತಾ ಇದ್ದೀನಿ ನಾನು? ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಯಾಕೆ? ನಮಗೆ ಅವರ ಒಳ್ಳೇದು. ಮಿತ್ತವರೆಲ್ಲ ಕೆಟ್ಟದೆ ಕೆಟ್ಟಾರ ಅವರು. ಹೌದು. ಹೆಂಗ ಅಂದ್ರೆ ನೀನ್ ಹೇಳ್ದಂಗ ಹೆಂಗ ಅಂದ್ರೆ ಹಿಂಗ ಹೇಳ್ರಿ. ಹೆಂಗೆ ಕೇಂದ್ರದಾಗ ಯಾವ್ದಾರ ಇರ್ಲಿ, ನಮಗೆ ಕಾಂಗ್ರೆಸ್ ಬೇಕು. ನಮ್ದು ಪಕ್ಕ. ಕೇಂದ್ರದಲ್ಲಿ ಯಾರು ಇರಲಿ? ಕೇಂದ್ರದಲ್ಲಿ ಯಾರು ಇರ್ಬೇಕು? ಮೋದಿ ಅದಾನ. ನಂಗೂ ಗೊತ್ತಾ. ಇನ್ನು ಮುಂದೆ ಯಾರು ಇರ್ಬೇಕು? ಮುಂದೆ ಆಮೇಲೆ ಎಲೆಕ್ಷನ್. ರಾಹುಲ್ ಗಾಂಧಿನ ಮೋದಿನ? ಅಲ್ಲ, ಮುಂದೆ ನೀವ್ ಯಾರನ್ನ ಬಯಸ್ತೀರಿ? ನಿಮ್ದು ಎಲ್ಲ ಅವರಿಂದ ನೀವಲ್ಲ, ನಿಮ್ಮಿಂದ ಅವರು ಮಾಡೋದಲ್ಲ ಸರ್ ಹೇಳೋದು. ಅದನ್ನ ಹೇಳ್ತಿಲ್ಲ ನಾವು. ಈಗ